ಚಟ್ಲ ಬಟ್ಲಕಾಯಿ ಕೈ ಕಪ್ಪ ಚಟ್ಲ ಬಟ್ಲಕಾಯಿ ಚನ್ನೆ ಮುಂಡೆಕಾಯಿ ಅಪ್ನಾರ್ಗೂರ ತಿಪ್ಪ ಪ್ರಾಯ ಗಾರ ಗೂರ ಗುಸ್ಕಟ್ಟೆ ಮಣ್ಣ ಮಣಿಗುಂಡ. ಓಯ್ ಅಮ್ಮ ಅಮ್ಮ ಆಯ್ತಾ ಅಮ್ಮ ಆಯ್ತಾ ಅಮ್ಮ ಬಾರ್ ಸಣ್ಣಮ್ಮ ಬಾ ಯಾಕೆ ಬಂದಿದ್ದೆ? ಮೇಡಮ್ ಅಂತಾಗೆ ಕೀ ಇಸ್ಕೊಂಡೋಗೋಣ, ಮೇಡಮ್ ಅಂತಾಗಿತ್ತು ಕೀರಿ, ಅದಕ್ಕೆ ಕೀ ಇಸ್ಕೊಂಡೋಗೋಣ ಅಂತ ಬಂದೆ. ತರಕಾರಿ ಅದು ತಂದೈತೇನೋ ಮೇಡಮ್ಮ, ಅದಕ್ಕೆ ಇವತ್ತಿಂದ ಅಡುಗೆ ಮಾಡ್ಬೇಕು ಜಯ, ಅದಕ್ಕೇನೆ. ಅಮ್ಮ ಓಯ್ ಚಿನಿ ಬರ್ಮ ಬಾ 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 ಬಾ. ಎಲ್ಲ ನಿನ್ ಥರನೇ ಜಯ ನಿನ್ನ ಮೊಮ್ಮಗಳು. ಎಷ್ಟು ಸೂಪರ್ ಆಗಿದ್ದಾಳೆ ನೋಡು. ನಿನ್ ಥರನೇ ಇದ್ದಾಳಮ್ಮ, ನಿನ್ ಬೈಗೆ ತಗ್ಗಿದಾಳಾಗಿರೋದಾಳೆ. ಮಾತಾಡ್ಸು ಅಮ್ಮ, ಸಣ್ಣ ಚಿಕ್ಕಿ ಮಾತಾಡ್ಸು, ಸಣ್ಣ ಚಿಕ್ಕಿ ಚಿಕ್ಕಿ ಅಂತನ್ನು. ಬರಮ್ಮ ಬಾ ಬಂಗಾರ ಬಾ, ನಿನ್ ಜೊತೆ ಒಂದು ರೀಲ್ಸ್ ಮಾಡ್ತೀನಿ ಬಾ. ಅಲ್ಲಾಡು ಸಣ್ಣ ಚಿಕ್ಕಿ ನೋಡಿ ಫೋಟೋ ಹೊಡ್ಕೊಂಬತ್ತೆ. ಅಲ್ಲಾಡು ಕಡೆ ತಿರ್ಗಿಸ್ ಜಯ. ಕಂದಮ್ಮ ಕಂದಮ್ಮ ಚಿನ್ನಾರಿ ಚಿಲುವಮ್ಮ. ಈ ಕಡೆ ನೋಡು ಬಂಗಾರ. ಚಕ್ಲೆ 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 ಕೊಡು, 50 ಕೊಡು 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 5 ರೂಪಾಯಿ ಕೊಡು ಚಕ್ಲೆ ಚಕ್ಲೆ. ಅದೇನ್ ಸಣ್ಣಮ್ಮ ಯಾಕಪ್ಪ ಆತ ನಿನ್ ಚಕ್ಲಿ 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 ಅಂತಾನೆ? ಅಯ್ಯೋ ಜಯ, ನನ್ನ ಚಿಕ್ಕಿ ಅನ್ನು ಅಂತ ಹೇಳ್ಕೊಟ್ಟಿದ್ದೀನಿ, ಈ ನನ್ನ ಮಗ ಒಬ್ಬ ಚಕ್ಲಿ ಚಕ್ಲಿ ಅಂತಾನೆ. ಅಯ್ಯೋ 50 ರೂಪಾಯಿ ಇಲ್ಲ, ಹೋಗ ಹೇಳ್ತಾರಣ. ಇಲ್ಲಿಗೆಲ್ಲ ಯಾಕೆ ಇಟ್ಕೊಂಬರ, ನಾನು ಅಂಗನವಾಡಿಗೆ ಹೋಗಕ್ ಬಂದಿದ್ದೀನಿ. ಅಯ್ಯೋ ನಮ್ಮ ಅಮ್ಮನಿ ನೋಡಿ ಸಣ್ಣಮ್ಮ, ಆ ಪಾತನ್ ನೋಡಿ ಸಿರಿ ಆಡದ. ಅಯ್ಯೋ ಅವ್ನು ಬಂದ್ರಂತೂ ಸಿರಿ ಆಡುತ್ತೆ. ಓನಮ್ಮ ಅದು ಪಾತಜ್ಜ 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 ಅನ್ನು. ಅಯ್ಯೋ ಜಯ ಥೋ ಹೋಗತ್ಲಗೆ. ಪಾತಜ್ಜ ಅಂತೆ ಪಾತಜ್ಜ. ಅಜ್ಜ ಅಜ್ಜಿ ಅಂತ ಕರೆಯೋದೆಲ್ಲ ಓಲ್ಡ್ ಆಯ್ತಪ್ಪ, ಹಂಗೆಲ್ಲ ಕರಿಬಾರ್ದು. ಅಯ್ಯೋ ಏನಾದ್ರೂ ಅಣ್ಣ ಅಂತಲನೋ ಏನಾದ್ರೂ ಬೇರೆ ಹೇಳ್ಕೊಡ್ಬೇಕಪ್ಪ, ದೊಡ್ಡಪ್ಪನ ಚಿಕ್ಕಪ್ಪನೋ ಅಂತ ಹೇಳ್ಕೊಡ್ಬೇಕು, ಪಾತಜ್ಜ ಅಂತ ಹೇಳ್ಕೊಡ್ಬಾರ್ದು. ಚಕ್ಲಿ ಚಕ್ಲೆ ಚಕ್ಲೆ 5 ರೂಪಾಯಿ ಕೊಡು ಚಕ್ಲೆ 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 ಚಕ್ಲಿ ಚಕ್ಲೆ. ಅಯ್ಯೋ ಚಕ್ಲಿ ಅಲ್ಲ ಕಣಪ್ಪ, ಚಿಕ್ಕಿ ಅನ್ನು ಅಂತ ಹೇಳ್ತೀನಿ, ಚಕ್ಲಿ ಚಕ್ಲಿ ಅಂತಾನೆ ಇವನೊಬ್ಬ. ಎಷ್ಟತಿ ಹೇಳಿದ್ರು ನಾವು ಚಕ್ಲಿ ಅಂತಾನೆ. ಅದ್ಯಾಕೆ ಸಣ್ಣಮ್ಮ ಚಕ್ಲಿ ಚಕ್ಲಿ ಅಂತಾನೆ? ನಾನು 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ, ನೀನು 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಅವನು ಹಿಂದ್ ಬೀಳೋದು. ಅಯ್ಯೋ ಜಯ, ಅವತ್ತು ಅಂಗನವಾಡಿ ಹಿಂದೆಲ್ಲ ಗಿಡಗಳು, ಕಾಂಗ್ರೆಸ್ ಗಿಡಗಳೆಲ್ಲ ಬೆಳೆದ್ ಬಿಟ್ಟಿದ್ವಾ, ಅದಕ್ಕೆ ಪಾತ 50 ರೂಪಾಯಿ ಕೊಡ್ತೀನಿ, ಇದನ್ನೆಲ್ಲ ಕಿತ್ತಾಕಪ್ಪ ಅಂತ ಹೇಳಿದ್ದೆ. ಸಣ್ಣಜ್ಜಿ ಅಂತ ಅನ್ನೋನು, ಅದಕ್ಕೆ ಸಣ್ಣಜ್ಜಿ ಅನ್ಬಾರ್ದಪ್ಪ, ನನ್ನ ಸಣ್ಣ ಚಿಕ್ಕಿ ಅಂತ ಕರಿಬೇಕು, ಚಿಕ್ಕಿ ಚಿಕ್ಕಿ ಅನ್ನು ಅಂತ. ಅದಕ್ಕೆ ಸಣ್ಣ ಚಕ್ಲಿ ಎಂಬನು, ಅದಕ್ಕೆ ಹಂಗಂತ ಕರಿಬೇಡ, ಚಿಕ್ಕಿ ಚಿಕ್ಕಿ ಅಂತ ಕರಿ ಅಂತ ಹೇಳ್ಕೊಟ್ಟಿದ್ದೆ. ಅದಕ್ಕೆ ಅವನು ಚಕ್ಲಿ 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 ಅಂತಾನೆ. ಅವನಿಗೆ ಗೊತ್ತೇ ಆಗಲ್ಲ ಹೋಗತ್ಲಾಗೆ. ಅವತ್ತು 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ಕೆ ದಿನ ಎಲ್ಲನ ಕಾಣಕ್ಕಿಲ್ಲ. ಕೊಡ್ ಚಕ್ಲಿ 50 ಅಂತಾನೆ ಜಯ. ಇಲ್ಲಪ್ಪ, ನಾನು ಅಂಗನವಾಡಿಗೆ ಹೋಗಕ್ಕೆ ಮೇಡಮ್ಮನ ಹತ್ರ ಕೀ ಇಸ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಇಲ್ಲ ಕಣಪ್ಪ, ಕೊಡ್ತಿದ್ದೆ. ಜೇಮಾ 5 ರೂಪಾಯಿ ಕೊಡು ಜೇಮಾ. ಹೋಗಲ್ಲ ಪಾತ, ಎಲ್ಲೈತೆ ಹೋಗ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ಕೊಳ್ಳ. ನೋಡಮ್ಮ ಪಾತ ಹಿಡ್ಕೊಂಡು ಹೋಗ್ಬಿಡ್ತಾನೆ ನೋಡು, ಹಿಡ್ಕೊಂಡು ಹೋಗ್ಬಿಡುತ್ತೆ. ಪಾತಣ್ಣ ಹಿಡ್ಕೊಂಡು ಹೋಗ್ಬಿಡುತ್ತೆ. ಪಾತು ಚಿಕ್ಕಪ್ಪ ಅನ್ನು, ಪಾತು ಚಿಕ್ಕಪ್ಪ ಅನ್ಬೇಕು. ಎಲ್ಲಾರನು ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಕರಿಬೇಕು. ಅಜ್ಜ ಅಜ್ಜಿ ಅಂಕಲ್ ಆಂಟಿ ಇವೆಲ್ಲ ಕರಿಬಾರ್ದು, ಸರಿನಾ? ನನ್ನೇನಂತ ಕರಿತೀಯ ನೀನು? ಸಣ್ಣ ಚಿಕ್ಕಿ ಅಂತ ಕರಿತೀಯ, ನನ್ನ ಚಿಕ್ಕಿ ಅಂತ ಕರಿತೀಯಾ? ಚಕ್ಲೆ ಚಕ್ಲೆ ಚಕ್ಲಿ ಚಕ್ಲೆ 5 ರೂಪಾಯಿ ಕೊಡು ಚಕ್ಲೆ ಚಕ್ಲೆ. ಪಾತ ಅದ್ಯಾಕ ಚಕ್ಲಿ ಅಂತ ಕರಿತೀಯ, ಚಿಕ್ಕಿ ಅಂತ ಕರಿಯೋ ಅಚ್ಚುಕಟ್ಟಾಗೆ. ಇವನೊಬ್ಬ ಕುಡ್ಪಾತ. ಆ ಚಿಕ್ಕಿ ಅಂತಲೂ ಕರಿಯಕ್ ಬರಲ್ಲ, ಬೇಡ ಕಣಮ್ಮ. ಅಯ್ಯೋ ಅವನ್ಗೆ ನಾನು ಕಂಡ್ರೆ ತುಂಬಾ ಇಷ್ಟ ಜಯ. ಬರ್ತಾನ ಮಧ್ಯಾಹ್ನ ಟೈಮು ಅಂಗನವಾಡಿಲಿ ಅಡುಗೆ ಮಾಡ್ತೀನ, ಬಿಸಿ ಬಿಸಿ ಇದು ಅಡುಗೆನ ಪಾಪ ಅಡುಗೆ ಮಾಡ್ಕೊಂಡು ತಿನ್ನಲ್ಲ ಅಂತ ಹೇಳಿ ಎಲ್ಲ ಕೊಡ್ತೀನ. ಅದಕ್ಕೆ ಚಕ್ಲಿ ಅಂತ ಹೇಳಿ ನನ್ನ ತುಂಬ ಇಷ್ಟಪಡ್ತಾನ ಅವನು. ಚಕ್ಲಿ ಅಂತಾನೆ. ಚಕ್ಲೆ 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 ಕೊಡು ಚಕ್ಲೆ 50 ರೂಪಾಯಿ ಚಕ್ಲೆ 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 ಕೊಡು 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 5 ರೂಪಾಯಿ ಕೊಡು ಚಕ್ಲೆ ಚಕ್ಲೆ 5 ರೂಪಾಯಿ ಕೊಡು. ಅಯ್ಯೋ ನಂತೂ ಹೊಂಟ್ಕೊಬಿಟ್ರೆ ಹೋಗಲ್ಲ ಜಯ. ಅಯ್ಯೋ ಕೊಡೋವರ್ಗು ಯಾರು ಕೊಡ್ಲಿಲ್ಲ ಅಂದ್ರೆ ಬಂದು ನನ್ನ ಅಂಟ್ಕೊಬಿಡ್ತಾನೆ. ಹೋಗು ಮೇಡಮ್ಮ, ನಾನು ಬರ್ತೀವಿ ಅಂಗನವಾಡಿ ಹತ್ರ, ಅವಾಗ ಕೊಡ್ತೀವಿ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರೋ, ಹೋಗು ಒಂದು 5 ನಿಮಿಷ ಬಿಟ್ಟು ಬಾ, ಕೊಡ್ತೀನಿ ಸರಿನಾ? ಒಂದು ಸ್ವಲ್ಪ ಅಲ್ಲಿ ಇವಿದಾವೆ
ಸೌದೆ ಅವನ್ನೆಲ್ಲ ತೆಗ್ದು ಹೊರಗಡೆ ಎಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡುವಂತೆ. ಹೋಗು ಹೋಗು ಹೋಗು, ಆಮೇಲೆ ಕೊಡ್ತೀನಿ. ಹೋಗು ಅಂಗನವಾಡಿ ಹತ್ರ ಬಾ. ಕೊಡ್ಬೇಕು ಚಕ್ಲೆ. ಕೊಡ್ತೀನಿ ಹೋಗಪ್ಪ. ಅಯ್ಯೋ ಚಕ್ಲಿ ಕೊಡ್ಬೇಳೆ ಅಂದ್ಕೊಂಡು ಹೋಗತ್ಲಾಗೆ ಎಷ್ಟತಿ ಹೇಳಿದ್ರು ಚಕ್ಲಿ ಅಂತಾನೆ ನನ್ನ. ಈ ಪಾತನ ಹತ್ರ ಮಾತಾಡ್ಕೊಂಡು ಟೈಮೇ ಹೋಯ್ತು. ಮೇಡಮ್ ಇಲ್ವಾ ಜಯ? ಕರಿ ಮೇಡಮನ್ನ. ಚೈತ್ರ ಬಾರಮ್ಮ ಹೋಗು. ಆಲೆ ಸಣ್ಣ ಬಂದೈತೆ. ಓ ಬಂದ್ರ ಸಣ್ಣ ಚಿಕ್ಕಿ? ಬಂದೆ ಮೇಡಮ್ಮ. ನಿಮ್ಮ ಮಗಳ ಹತ್ರ ಆಟ ಆಡ್ತಿದ್ದೆ ಅವಾಗಿಂದಾನು. ನಿಮ್ಮ ಮಗಳ ಹತ್ರ ಒಂದು ರೀಲ್ಸ್ ಮಾಡಿ ಬೆಳಗ್ಗೆ ರೆಡಿಯಾಗಿ ಬಂದಿದ್ನಲ್ಲ ಫ್ರೆಶ್ ಅಪ್ ಆಗಿ, ಅದಕ್ಕೇನೆ ನಿಮ್ಮ ಮಗಳ ಹತ್ರ ಒಂದು ರೀಲ್ಸ್ ಮಾಡ್ತಾ ಇದ್ದೆ. ತರಕಾರಿನೂ ಮತ್ತೆ ಬೀಗ ಕೊಡಿ ಮೇಡಮ್, ನನಗೆ ಹೋಗ್ಬಿಟ್ಟು ಎಲ್ಲ ನೆಲಗಿಲ್ಲ ಎಲ್ಲ ಒರೆಸ್ಬಿಡ್ಬೇಕು. ನಡಿ ಸಣ್ಣ ಚಿಕ್ಕಿ, ನಾನು ಬರ್ತೀನಿ. ಹರ್ಷ ಅವ್ರಿಗೆ ಹೇಳಿದ್ದೆ ತರಕಾರಿ ಎಲ್ಲನ ಅಂಗನವಾಡಿ ಹತ್ರ ತಗೊಂಡು ಬಂದು ಕೊಡಿ ಅಂತ ಹೇಳಿ, ಅವ್ರು ತಗೊಂಡು ಬರ್ತಾರೆ. ನಡಿ ಹೋಗೋಣ. ನಾನು ಸ್ವಲ್ಪ ಏನೋ ಬರೆಯೋದಿದೆ, ಮತ್ತೆ ರೇಷನ್ ಕೊಡಬೇಕು. ಈ ತಿಂಗಳು ಬಸ್ರಿ ಬಂಟೆ ಅವ್ರಿಗೆಲ್ಲ ರೇಷನ್ ಕೊಡಬೇಕು. ಅದಕ್ಕೇನೆ ಬೇಗ ಇವತ್ತು ಬಂದ್ಬಿಡ್ತೀನಿ. ನಡಿ ಹೋಗೋಣ. ಚಿನ್ನ ಬಂಗಾರ ಬಾಯ್ ಮಾಡು. ಅಮ್ಮಗೆ ಬಾಯ್ ಮಾಡಪ್ಪ. ಅಮ್ಮಗೆ ಬಾಯ್ ಮಾಡು. ಟಾಟಾ ಮಾಡು. ಬಾಯ್ ಕಣಪ್ಪ. ಬಾಯ್ ಪಚ್ಚಿ ಮಾಡು. ಪಚ್ಚಿ ಮಾಡು. ಆಮೇಲೆ ಕರ್ಕೊಂಬರತ್ತೆ ಎದ್ಮೇಲೆ 3 ಗಂಟೆ ಹಂಗೆ ಎದ್ದಾಳ್ತಾಳಲ್ಲ, ಅವಾಗ ಕರ್ಕೊಂಡು ಅಂಗನವಾಡಿ ತಾಕೆ. ಸರಿ ಆಯ್ತು ಹೇಳಮ್ಮ, ಕರ್ಕೊಂಬರ್ತೀನಿ. ಚೈತ್ರ ಹೊರಟ ಅಂಗನವಾಡಿಗೆ? ಹೊರಟೆ ಶಿಲ್ಪಕ್ಕ. ಹೋಗ್ಬೇಕು, ಇವತ್ತು ರೇಷನ್ ಕೊಡಬೇಕು. ಈ ತಿಂಗಳು ರೇಷನ್ ಕೊಟ್ಟಿಲ್ಲ, ಅದಕ್ಕೇನೆ ಇನ್ನು ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ನನಗಿನ್ನೂ ಎಲ್ಲೆಲ್ಲಿ ಏನು ಬರಿಬೇಕು ಅಂತ ಏನೂ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದಾರೆ, ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಎಲ್ಲನ ರೇಷನ್ ಎಲ್ಲ ಕೊಟ್ಬಿಡ್ಬೇಕು. ಎಲ್ಲ ರೇಷನ್ ಬಂದಿದೆ, ನೆನ್ನೆ ಎಲ್ಲ ಬಂತು ರೇಷನ್ನು. ಅದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಬೇಗನೆ. ಸರಿಯಪ್ಪ ಬಂಗಾರ, ಬರ್ತೀನಾ? ಊಟ ಮಾಡ್ದ ಚೈತ್ರ? ಏನು ಮಾಡಿದ್ದೆ? ಅಯ್ಯೋ ತಿಂಡಿ ಮಾಡಿದ್ದೆ, ಒಬ್ಬಳೇ ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ಸಾಕದಂಗಾಯ್ತು. ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ ಕಣ ಶಿಲ್ಪಕ್ಕ. ನಿಮ್ದಾಯ್ತಾ? ಏನು ಮಾಡಿದ್ರಿ? ಅಯ್ಯೋ ಏನು ಮಾಡಿರಲಿಲ್ಲ. ಬೆಳಗ್ಗೆ ಹೊಲ್ದಕ್ಕೆ ಹೋಗಿದ್ವಾ. ಬೆಳಗ್ಗೆ ಕರೆಂಟ್ ಬರುತ್ತೆ ಅಂತ ಹೇಳಿತ್ತ ಅಮ್ಮಯ್ಯ. ಹೋಗಿದ್ವಿ ಹೊಲ್ದಕ್ಕೆ. ಅದಕ್ಕೇನೆ ನಮ್ಮಯ್ಯಪ್ಪ ಹುಂಚೆ ಸೀಗ್ರೆ ಕಿತ್ಕೊಂಬಂದು ಕೊಟ್ಟಿತ್ತಂತೆ ಅಮ್ಮಗೆ. ಅದಕ್ಕೆ ಹುಂಚೆ ಸೀರೆ ಉಳ್ಸಪ್ ಮಾಡಿ ಹಪ್ಪಳ ಕರೆದು ಮುದ್ದೆ ಮಾಡಿತ್ತು. ಅಲ್ಲೇ ಊಟ ಮಾಡಿದ್ವಿ. ಸರಿ ಅಕ್ಕ, ಆಯಿತು ಹೋಗ್ತೀವ. ಅಂಗನವಾಡಿಗೆ ಹೋಗ್ಬೇಕು, ಟೈಮ್ ಆಗುತ್ತೆ. ಬಾತ ಒಬ್ಬ ಮೇಡಮ ಹಂಗೇನೆ. ಅಯ್ಯೋ ಹಂಗೆ ಚಕ್ಲಿ ಅಂತ ನನಗಂತೂ ಹಿಂಸೆ ಕೊಡ್ತಾನೆ. ಆರಮ್ಮ ಅವರೇ ಚಿನ್ನಿ ನೀನು? ಅವರಮ್ಮ ಅವರಮ್ಮ ಓದ್ಲಲ್ಲ, ಅದಕ್ಕೆ ಟಾಟ ಮಾಡ್ತಾಳೆ. ಬಿಡಮ್ಮ, ಕೈ ನೋಯ್ತವೆ. ಏನು ಟಾಟ ಮಾಡಿದ್ದೆ ಅಮ್ಮಗೆ. ಬರಮ್ಮ ಹೋಗೋಣ, ಬಾ ಹೋಗೋಣ ಲಸ್ಮಜ್ಜಿರ್ ಮಂತಕ್ಕೆ. ಅಯ್ಯೋ ಲಸ್ಮಜ್ಜಿತ್ತಕ್ಕೆ ಹೋಗಲ್ಲಮ್ಮ, ಆಲೇನಿ ಲಸ್ಮಜ್ಜಿತ್ತಕ್ಕೆ ಹೋಗಲ್ಲ. ಜಯಜ್ಜಿನೇ ಬೇಕು. ನನ್ ಬಿಟ್ಟು ಯಾರ್ತಕ್ಕೂ ಹೋಗಲ್ಲ. ಏನು ಅಜ್ಜಿ ಅಂತಾಗೇನಿ. ನಮ್ಮ ಸಣ್ಣ ಕೂಡಿ ಆಗ್ಯವಳೆ. ಲಸ್ಮಕ್ಕಂತಕ್ಕೆ ಹೋಗಲ್ ಕಣ ಮಾಲಿನಿ. ಓನಮ್ಮ ಹೋಗಲ್ವ ಲಸ್ಮಜ್ಜಿತ್ತಕ್ಕೆ? ಲಸ್ಮಜ್ಜಿ ಬೇಡ ನಿಂಗೆ? ಲಸ್ಮಜ್ಜಿ ಬೇಡ? ಬರಮ್ಮ ಹೋಗೋಣ ಬಾ. ನಮ್ಮ ಮನೆ ಹತ್ರ ಕೂಡ, ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗಿ ಬರ್ತೀನಿ. ಹೋಗಮ್ಮ ಹೋಗು. ಅಮ್ಮ ಹೋಗು. ದೊಡ್ಡಮ್ಮ ಆಗಬೇಕು. ದೊಡ್ಡಮ್ಮ. ಬರಮ್ಮ ಹೋಗೋಣ ಬಾ. ಅತ್ತೆ ಯಾರ್ಯಾರ ಜೊತೆನ ಅವಳನ್ನ ಕಳಿಸ್ಬೇಡ್ರಿ ಅತ್ತೆ. ಇರೋಳೊಬ್ಳು. ನೀವು ಯಾರ ಜೊತೆ ಅಂದ್ರೆ ಅವ್ರ ಜೊತೆ ಕಳಿಸ್ಬೇಡ್ರಿ ಕಣತ್ತೆ. ನಾನು ಚೈತ್ರ ಹಾಕೊಂಡು ಹೇಳ್ತೀನಿ ನೋಡ್ರಿ. ಎಷ್ಟು ಸೂಕ್ಷ್ಮ ನೋಡ್ಕೋಬೇಕು ಅವಳನ್ನ. ಅಲ್ಲ ಹುಡುಗ್ರಂದ್ರೆ ಎಂತರ್ಗೂ ಆಸೆ ಎಲ್ಲ ಸುಗುಣ. ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂತೂ ಶಿಲ್ಪಮ್ಮ. ಅದಕ್ಕೆ ಕರ್ಕೊಂಡು ಹೋಗುತ್ತೇನೋ ಒಂದು 5 ನಿಮಿಷ ಆಡಿಸ್ಕೊಂಡು ಕರ್ಕೊಂಬರುತ್ತೆ ಅಂತ. ಬೇಡ ಅತ್ತೆ. ನೀವು ಯಾರ ಕೈಗಳನ್ನ ಕಳಿಸ್ಬೇಡ್ರಿ. ಕಂಡರ ಕೈಗೆ ಮಕ್ಳನ್ನ ಕಳಿಸಿದ್ರೆ ಅವ್ರು ಹೆಂಗೆ ನೋಡ್ಕೊಂತಾರ ಏನೋ, ಎಲ್ಲಾದ್ರೂ ಬೀಳ್ತಾರಪ್ಪ ಹೇಳ್ತಾರಪ್ಪ. ಅವಾಗ ಯಾರು ನೋಡ್ಕೊಂತಾರೆ ಅವ್ರನ್ನ? ನೀವು ಯಾರ್ಯಾರು ಕೊಟ್ಟ ಕಳ್ಸಕ್ಕೆ ಹೋಗ್ಬೇಡಿ. ಇದ್ಯಾಕೆ ಸುಗುಣ ಹಿಂಗೆ ಮಾತಾಡ್ತೀಯ? ಮತ್ತೆ ಇರೋಳೊಬ್ಳಕ್ಕ, ಎಲ್ಲ ಸುಮ್ಮನೆ ಬೇರೆಯವ್ರ ಕೊಟ್ಟ ಎಲ್ಲ ಕಳಿಸ್ಬಾರ್ದು. ಜಾಸ್ತಿ ದಿವಸಕ್ಕೆ ಬೇರೆ ಆಗೈತೆ. ನಮ್ಮ ಅತ್ತಿಗೆ ಗೊತ್ತಾಗಲ್ಲ. ನಮ್ಮ ಚೈತ್ರಕ್ಕ ಸುಮ್ಮನೆ ಅಂಗನವಾಡಿ ಹತ್ರನೇ ಕರ್ಕೊಂಡು ಹೋಗೋದು. ಕೊಡಿಲ್ಲ, ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ಅವಳನ್ನ. ಕೊಡು. ಬರಮ್ಮ ಬಾರಗುಂಡಿ ಬಾ, ನಮ್ಮ ಮನೆ ಹತ್ರ ಹೋಗೋಣ ಬಾ. ಅಲ್ಲ ಈ ಸುಗುಣ ಏನು ನಾವೇನು ಬೇರೆಯವ್ರನ್ನಂಗೆ ಆಡ್ತಾಳಲ್ಲಕ್ಕ. ಅವಳು ಒಬ್ಬಳೇ ಇದ್ದಾಳಲ್ಲಮ್ಮ ನಮ್ಮ ಅಮ್ಮಣ್ಣಿ. ಅದಕ್ಕೆ ಯಾರ ಕುಟುನು ಕಳಿಸ್ಬೇಡ ಅಂತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುಗುಣ ಹೆಂಗೆ ಎಲೆ ಬಳ್ಳಿ ತೆಗಿ ಅಂತ ಹೇಳೋದಕ್ಕೆ ನನ್ನ ಮೇಲೆ ಸಿಟ್ಟು ಬಂದೈತೇನೋ. ಚೈತ್ರ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ನಾನು ಆಸೆ ಪಟ್ಟು. ಯಾರ ಕುಟನೋ ಕಳಿಸ್ಬೇಡಿ ಅಂತ ಹಿಂಗೆ ಸಿಟ್ಟಾಗ್ತಾಳೆ. ಎಂತವಳಪ್ಪ ಈ ಸುಗುಣ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.